ರೈಲಿಗೆ ಚಾಲನೆ 6 ದಿನಗಳ ಕಾಲ ಸಂಚರಿಸಲಿದೆ ಭಾರತ ಗೌರವ ಪ್ರವಾಸಿ ರೈಲು. ರಾಜ್ಯದಲ್ಲಿ ಮುಂದುವರೆದ ಮಳೆ, ಧಾರವಾಡ ಗದಗ ಜಿಲ್ಲೆಯಲ್ಲಿ ರಸ್ತೆಗಳು ಜಲಾವೃತ. ವಿವಿಧ ಜಿಲ್ಲೆಗಳಿಗೆ ಜೂನ್ 13ರವರೆಗೆ ಯೆಲ್ಲೋ ಅಲರ್ಟ್. ಮಹಿಳಾ ವಿವಿಯ ಗ್ರಂಥಾಲಯ ವಿಭಾಗದಲ್ಲಿ ವಿಶೇಷ ಕಾರ್ಯಾಗಾರಕ್ಕೆ ಚಾಲನೆ. ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಸರ ಜಾಗೃತಿ ಕುರಿತು ವಿಶೇಷ ಉಪನ್ಯಾಸ. ಅಕ್ಕಾ ಟಿವಿ ನ್ಯೂಸ್ ಬುಲೆಟಿನ್ಗೆ 200 ಸಂಚಿಕೆಯ ಸಂಭ್ರಮ. ಪ್ರಾಯೋಗಿಕ ಸುದ್ದಿ ವಾಹಿನಿಯಲ್ಲಿ ಕೆಲಸ ಮಾಡಿದ ಅನುಭವ ಹಂಚಿಕೊಂಡ ವಿದ್ಯಾರ್ಥಿಗಳು. ನಮಸ್ಕಾರ ವೀಕ್ಷಕರೇ, ಅಕ್ಕಾ ಟಿವಿಗೆ ಸ್ವಾಗತ. ನಾನು ಶಿಲ್ಪಾ ಪವಾರ್. ಛತ್ರಪತಿ ಶಿವಾಜಿಯ 351ನೇ ರಾಜ್ಯಾಭಿಷೇಕ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷ ಪ್ರವಾಸಿ ರೈಲಿಗೆ ಮುಂಬೈನಲ್ಲಿ ಇಂದು ಚಾಲನೆ ನೀಡಲಾಯಿತು. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಈ ರೈಲಿಗೆ ಮುಂಬೈನ ಸಿಎಸ್ಟಿ ರೈಲ್ವೆ ನಿಲ್ದಾಣದಲ್ಲಿ ಚಾಲನೆ ನೀಡಿದರು. 6 ದಿನಗಳ ಕಾಲ ಸಂಚರಿಸಲಿರುವ ಈ ರೈಲು ರಾಯ್ಗಢ್, ಶಿವನೇರಿ, ಪ್ರತಾಪ್ಗಢ್ ಸೇರಿದಂತೆ ಹಲವು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಲಿದೆ. ಸುಮಾರು 700 ಜನ ಈ ರೈಲಿನಲ್ಲಿ ಪ್ರಯಾಣಿಸುವ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ವಿವಿಧ ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿಸಿದೆ. ಧಾರವಾಡದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಬಿಆರ್ಟಿಎಸ್ ಕಾರಿಡಾರ್ಗೆ ನೀರು ನುಗ್ಗಿತು. ಪರಿಣಾಮ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇನ್ನು ಬೆಳಗಾವಿ ಹಾಗೂ ಗದಗ ಜಿಲ್ಲೆಗಳಲ್ಲಿ ಹಲವು ರಸ್ತೆಗಳು ಜಲಾವೃತಗೊಂಡಿರುವ ಘಟನೆ ನಡೆದಿದೆ. ರಾಜ್ಯದಲ್ಲಿ ಜೂನ್ 13ರವರೆಗೆ ಭಾರೀ ಮಳೆಯ ಮುನ್ಸೂಚನೆ ಹವಾಮಾನ ಇಲಾಖೆ ನೀಡಿದೆ. ಜೊತೆಗೆ ವಿವಿಧ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ವಿಜಯಪುರದ ಮಹಿಳಾ ವಿವಿಯಲ್ಲಿ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗ ಹಮ್ಮಿಕೊಂಡಿದ್ದ ಸಂಶೋಧನಾ ಮತ್ತು ಪ್ರಕಟಣಾ ನೈತಿಕತೆ ಕಾರ್ಯಾಗಾರಕ್ಕೆ ಇಂದು ಚಾಲನೆ ನೀಡಲಾಯಿತು. 3 ದಿನಗಳ ಈ ಕಾರ್ಯಾಗಾರವನ್ನು ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಪಿ ಕಣ್ಣನ್ ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ವಿವಿಯ ಕುಲಪತಿ ಪ್ರೊಫೆಸರ್ ಶಾಂತಾದೇವಿ ಟಿ ವಹಿಸಿದ್ರು. ಸಮಾರಂಭದಲ್ಲಿ ಕುಲಸಚಿವ ಶಂಕರಗೌಡ ಸೋಮನಾಳ್, ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ತಡ್ಸದ್, ಪ್ರಾಧ್ಯಾಪಕ ಪ್ರೊಫೆಸರ್ ಗವಿಸಿದ್ದಪ್ಪ ಉಪಸ್ಥಿತರಿದ್ದರು. ವಿಜಯಪುರದ ಮಹಿಳಾ ವಿವಿಯಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಸಸ್ಯಶಾಸ್ತ್ರ ವಿಭಾಗದಿಂದ ವಿಶೇಷ ಉಪನ್ಯಾಸ ಆಯೋಜಿಸಲಾಗಿತ್ತು. ಅತಿಥಿಗಳಾಗಿ ವಿಜಯಪುರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವನಿತಾ ಆರ್ ಆಗಮಿಸಿದರು. ಅಧ್ಯಕ್ಷತೆಯನ್ನು ಕುಲಪತಿ ಪ್ರೊಫೆಸರ್ ಶಾಂತಾದೇವಿ ಟಿ ವಹಿಸಿದ್ರು. ಸಮಾರಂಭದಲ್ಲಿ ಕುಲಸಚಿವ ಶಂಕರಗೌಡ ಸೋಮನಾಳ್, ವಿಭಾಗ ಸಂಯೋಜಕ ಡಾಕ್ಟರ್ ನಟರಾಜ್ ಉಪಸ್ಥಿತರಿದ್ದರು. ಅಕ್ಕಾ ಟಿವಿ ಮಹಿಳಾ ವಿವಿಯ ಪತ್ರಿಕೋದ್ಯಮ ವಿದ್ಯಾರ್ಥಿನಿಯರ ಪ್ರಾಯೋಗಿಕ ನ್ಯೂಸ್ ಚಾನೆಲ್. ವಿದ್ಯಾರ್ಥಿಗಳಿಗೆ ಟಿವಿ ಮಾಧ್ಯಮದಲ್ಲಿ ಕೆಲಸ ಮಾಡಲು ಅಗತ್ಯವಿರುವ ತರಬೇತಿಯನ್ನು ನೀಡುವ ಉದ್ದೇಶದಿಂದ ಇದನ್ನು ಆರಂಭಿಸಲಾಗಿತ್ತು. ಇಲ್ಲಿ ಸುದ್ದಿ ಸಂಗ್ರಹದಿಂದ ಹಿಡಿದು ವಿಡಿಯೋ ಸಂಕಲನದವರೆಗಿನ ಪ್ರತಿಯೊಂದು ಕಾರ್ಯವನ್ನು ವಿದ್ಯಾರ್ಥಿನಿಯರೇ ನಿರ್ವಹಿಸುತ್ತಾರೆ. ಇಂದು ಈ ಅಕ್ಕಾ ಟಿವಿ ನ್ಯೂಸ್ ಬುಲೆಟಿನ್ಗೆ 200 ಸಂಚಿಕೆಗಳ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ವಿಭಾಗದ ಹಳೆಯ ವಿದ್ಯಾರ್ಥಿಗಳು ಅಕ್ಕಾ ಟಿವಿಯಲ್ಲಿ ಕಾರ್ಯನಿರ್ವಹಿಸಿದ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್ ಎಲ್ರಿಗೂ. ಜೊತೆಗೆ ನಮ್ಮ ಓಂಕಾರ್ ಕಾಕಡೇಗೌಡ ಸರ್ ಸಖತ್ತಾಗಿ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಇದೇ ರೀತಿಯಾಗಿ ಡಿಫ್ರೆಂಟ್ ಆಗಿರುವಂಥ ಕೆಲಸಗಳನ್ನು ಮಾಡ್ತಾ ಬನ್ನಿ. ಅಕ್ಕಾ ಟಿ ವಿ ವಿಚಾರಕ್ಕೆ ಬಂದಾಗ ಸ್ಕ್ರಿಪ್ಟ್ ಬರೆಯೋದ್ರಿಂದ ಹಿಡಿದು ಅದನ್ನು ಅಪ್ಲೋಡ್ ಮಾಡೋವರೆಗೂ ಸುಮಾರಷ್ಟು ಕೆಲಸಗಳನ್ನು ಮಾಡ್ತಿದ್ವಿ. ಯಾವ ಸುದ್ದಿಯನ್ನು ಆಯ್ಕೆ ಮಾಡ್ಕೋಬೇಕು, ಅದಾದಮೇಲೆ ಅವುಗಳಿಗೆ ಸ್ಕ್ರಿಪ್ಟ್ ಬರೆಯೋದು, ವಿಡಿಯೋಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ಅದನ್ನು ಎಡಿಟ್ ಮಾಡಿಬಿಟ್ಟು ಅದಾದಮೇಲೆ ಅಪ್ಲೋಡ್ ಮಾಡೋದು, ಆ್ಯಂಕರಿಂಗ್ ಎಲ್ಲ ಪ್ರತಿಯೊಂದು ಕೆಲಸಗಳನ್ನು ನಾವೇ ಮಾಡ್ತಿದ್ವಿ. ಅಫ್ಕೋರ್ಸ್ ಇದಕ್ಕೆ ಟೀಚರ್ಸ್ಗಳ ಸಹಾಯ ಇರ್ತಿತ್ತು. ಅಕ್ಕಾ ಟಿ ವಿ ವಿಚಾರಕ್ಕೆ ಬಂದಾಗ ಸಾಕಷ್ಟು ವಿಚಾರಗಳನ್ನು ಅದು ನಮಗೆ ಕಲಿಸ್ಕೊಟ್ಟಿದೆ. ನಮಸ್ಕಾರ, ನನ್ನ ಹೆಸರು ದೀಕ್ಷಾ ಅಂತ. ಒಂದು ಬುಲೆಟಿನ್ ಮಾಡಬೇಕಾದ್ರೆ ಏನೆಲ್ಲ ಕಲ್ತೀವಿ ಅಂತ ಹೇಳಬೇಕಂದ್ರೆ ಫಸ್ಟ್ ನ್ಯೂಸ್ ಕಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಸ್ಕ್ರಿಪ್ಟ್ ಬರೆಯೋದಾಗಿರ್ಬೋದು, ಆಮೇಲೆ ಅದರಲ್ಲಿ ಪಾಯಿಂಟ್ಸ್ ತೆಗೆದುಕೊಂಡು ಅದನ್ನು ನಾವು ಎಡಿಟ್ ಮಾಡಿಬಿಟ್ಟು ಆ್ಯಂಕರಿಂಗ್ ಮಾಡಿ ಆಮೇಲೆ ಅದಕ್ಕೆ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಆಮೇಲೆ ಪ್ಯಾಕೇಜ್ ಮಾಡೋದಾಗಿರ್ಬೋದು, ಈ ಎಲ್ಲ ಅಂಶಗಳನ್ನು ನಾವು ಅಕ್ಕಾ ಟಿವಿ ಬುಲೆಟಿನಿಂದ ಇವಿಷ್ಟು ಈ ಕ್ಷಣದ ಸುದ್ದಿಗಳು. ಸುದ್ದಿ ಹಾಗೂ ಮನರಂಜನೆಗೆ ಸಬ್ಸ್ಕ್ರೈಬ್ ಮಾಡಿ ಅಕ್ಕಾ ಟಿವಿ.